ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತಿಗೆ ತೈಲ ಸಪ್ಲೈ ಮಾಡುವ ಅತ್ಯಂತ ಪ್ರಮುಖವಾದ ತೈಲ ಹೆಬ್ಬಾಗಿಲು ಈಗ ಅಕ್ಷರಶಃ ರಣರಂಗವಾಗಿ ಬದಲಾಗಿದೆ. ಇಲ್ಲಿಂದ ಒಂದೇ ಒಂದು ಹಡಗನ್ನ ಪಾಸ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಇರಾನ್ ಶಪಥ ಮಾಡಿದೆ. ಕೇವಲ ಹೇಳಿದ್ದು ಮಾತ್ರವಲ್ಲ, ಆ ಪ್ರದೇಶದಲ್ಲಿ ಹೋಗ್ತಾ ಇದ್ದ ಹಡಗುಗಳ ಮೇಲೆ ದಾಳಿಯನ್ನ ಕೂಡ ಮಾಡಿದೆ. ಹರ್ಮುಜ್ ಜಲಸಂಧಿಯ ಭಾಗದಲ್ಲಿ ಜಲ ಬಾಂಬ್ಗಳನ್ನ ಕೂಡ ಇಟ್ಟಿದೆ. ಅಲ್ಲಿಗೆ ಹರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿ ಬರೋದು ಚಕ್ರವ್ಯೂಹವನ್ನ ಭೇದಿಸಿದಂತೆ. ಸದ್ಯಕ್ಕೆ ಹರ್ಮುಜ್ ಜಲಸಂಧಿಯಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿ ಜಗತ್ತಿಗೆ ತೈಲ ಬರದ ಮುನ್ಸೂಚನೆ ನೀಡಿದೆ. ಅದರಲ್ಲೂ ಭಾರತಕ್ಕೆ ಇದು ತುಂಬಾನೇ ಶಾಕಿಂಗ್ ನ್ಯೂಸ್. ಕಾರಣ, ಭಾರತಕ್ಕೆ ಸಪ್ಲೈ ಆಗುವ 50% ತೈಲ ಇದೇ ಮಾರ್ಗದ ಮೂಲಕ ಬರಬೇಕು. ಈ ಮಾರ್ಗ ಬಂದಾಯಿತು ಅಂದರೆ ಭಾರತಕ್ಕೆ ಅರ್ಧಕ್ಕರ್ಧ ಸಪ್ಲೈ ನಿಂತು ಹೋಗುತ್ತೆ. ಅದರ ಪರಿಣಾಮದ ಬಗ್ಗೆ ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ತೈಲ ಸಪ್ಲೈ ಕಡಿಮೆ ಆದರೆ ಸಹಜವಾಗಿಯೇ ಬೆಲೆ ಏರಿಕೆ ಆಗುತ್ತೆ. ಅದರಲ್ಲೂ ಈ ಯುದ್ಧ 2 ತಿಂಗಳು ಕಂಟಿನ್ಯೂ ಆದರೆ ಪೆಟ್ರೋಲ್ ರೇಟ್ 200ರ ಗಡಿ ದಾಟಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಪೆಟ್ರೋಲ್ ರೇಟ್ ಹೆಚ್ಚಾಯಿತು ಅಂದರೆ ಉಳಿದೆಲ್ಲ ವಸ್ತುಗಳ ಬೆಲೆಗಳು ಕೂಡ ಸಹಜವಾಗಿಯೇ ಏರಿಕೆಯಾಗುತ್ತೆ. ಹೀಗಾಗಿ ಭಾರತ ತೈಲವನ್ನ ಆಮದು ಮಾಡಿಕೊಳ್ಳಲು ಪರ್ಯಾಯ ಮಾರ್ಗವನ್ನ ಹುಡುಕಿದೆ. ನೀವು ಭೂಪಟವನ್ನ ಗಮನಿಸಿದ್ರೆ ಅಷ್ಟು ಸುಲಭದಲ್ಲಿ ಪರ್ಯಾಯ ಮಾರ್ಗ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಪೈಪ್ಲೈನ್ಗಳ ಮೂಲಕ ತೈಲವನ್ನ ಆಮದು ಮಾಡಿಕೊಳ್ಳೋದಕ್ಕೆ ಭಾರತ ಮುಂದಾಗಿದೆ. ಅದರಲ್ಲೂ 2 ಪೈಪ್ಲೈನ್ಗಳನ್ನು ಬಳಸಿಕೊಂಡು ತೈಲವನ್ನ ತರಿಸ್ಕೊಳ್ಳೋದಕ್ಕೆ ಭಾರತ ಮುಂದಾಗಿದೆ. ಅಷ್ಟಕ್ಕೂ ಭಾರತ ಕಂಡುಕೊಂಡಿರುವ ಆ ಪರ್ಯಾಯ ಮಾರ್ಗಗಳು ಯಾವುವು? ಈ ಮಾರ್ಗದಲ್ಲಿ ತೈಲ ಬಂದರೆ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ವಾ? ಈ ಮಾರ್ಗ ಯಾವ ರೀತಿ ಇದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಈ ಪರ್ಯಾಯ ಮಾರ್ಗ ನಿಮ್ಗೆ ಅರ್ಥವಾಗಬೇಕು ಅಂದ್ರೆ ಭೂಪಟದ ಬಗ್ಗೆ ಅರಿವಿರಬೇಕು. ಅದಕ್ಕೋಸ್ಕರ ಈ ಭೂಪಟವನ್ನೊಮ್ಮೆ ನೋಡಿ. ಕುವೈತ್, ಕತಾರ್, ಸೌದಿ ಅರೇಬಿಯಾ ಹಾಗೂ UAE ಇಂದ ಭಾರತಕ್ಕೆ ತೈಲ ಬರಬೇಕು ಅಂದ್ರೆ ಹರ್ಮುಜ್ ಜಲಸಂಧಿ ಮೂಲಕ ಬರೋದೇ ತುಂಬಾನೇ ಹತ್ತಿರದ ರೂಟ್. ಆದರೆ ಈಗ ಹರ್ಮುಜ್ ಜಲಸಂಧಿಯಿಂದ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ನಾವು ಪರ್ಯಾಯ ಮಾರ್ಗವನ್ನ ನೋಡಬೇಕು. ಹೀಗೆ ಪರ್ಯಾಯ ಮಾರ್ಗವನ್ನ ಹುಡುಕುವಾಗ ಪ್ರಮುಖವಾಗಿ 2 ಮಾರ್ಗಗಳು ಕಾಣಿಸುತ್ತವೆ. ಒಂದು ಯನ್ಬು ಬಂದರಿನ ಮೂಲಕ, ಎರಡನೇದು ಫುಜೈರಾ ಬಂದರಿನ ಮೂಲಕ. ಇದರಲ್ಲಿ ಯನ್ಬು ಸೌದಿ ಅರೇಬಿಯಾದಲ್ಲಿರುವ ಬಂದರು, ಫುಜೈರಾ UAEಯಲ್ಲಿರುವ ಬಂದರು. ಈ ಬಂದರುಗಳವರೆಗೆ ತೈಲ ತಂದು ಅಲ್ಲಿಂದ ಜಲಮಾರ್ಗದ ಮೂಲಕ ಯಾವುದೇ ಟೆನ್ಷನ್ ಇಲ್ಲದೆ ತೈಲವನ್ನ ಸಾಗಣೆ ಮಾಡಬಹುದು. ಭಾರತ ಈಗ ಇದೇ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಭೂಪಟದಲ್ಲಿ ನೋಡಿದ್ರೆ ಯನ್ಬು ಬಂದರು ತುಂಬಾನೇ ದೂರದಲ್ಲಿದೆ, ಅಲ್ಲಿವರೆಗೆ ಸಾಗಣೆ ಮಾಡಬೇಕಲ್ಲ, ಹೇಗೆ ಸಾಗಣೆ ಮಾಡೋದು ಅಂತ ಕೇಳಿದ್ರೆ ರಸ್ತೆಯ ಮೂಲಕ ಒಂದು ಆಪ್ಷನ್ ಇದೆ, ಆದರೆ ಅದಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಈ ಸಂದರ್ಭದಲ್ಲಿ ಪೈಪ್ ಲೈನ್ ಸಹಾಯಕ್ಕೆ ಬರುತ್ತೆ. ಸೌದಿಯ ಅರಾಮ್ಕೋ ಕಂಪನಿ ಯನ್ಬು ಬಂದರ್ನವರೆಗೆ ಒಂದು ಪೈಪ್ ಲೈನ್ ಮಾಡಿದೆ. ಸುಮಾರು 1200 ಕಿಲೋಮೀಟರ್ ಉದ್ದದ ಪೈಪ್ ಲೈನ್ ಇದು. ಮತ್ತೊಂದು ಕಡೆ ದುಬೈನ ಹಮ್ಶಾನ್ ಫುಜೈರಾ ಪೈಪ್ ಲೈನ್ ಇದೆ. ಇದು ಸುಮಾರು 360 ಕಿಲೋಮೀಟರ್ ಉದ್ದದ ಪೈಪ್ ಲೈನ್. ಈ ಪೈಪ್ ಲೈನ್ ಮೂಲಕ ಕೂಡ ತೈಲ ಸಾಗಣೆ ಮಾಡಬಹುದು. ಸದ್ಯಕ್ಕೆ ಇದೆರಡು ಸುಲಭವಾಗಿ ಇರುವ ಪರ್ಯಾಯ ಮಾರ್ಗಗಳು. ಹೀಗಾಗಿ ಭಾರತ ಹರ್ಮುಜ್ ಜಲಸಂಧಿಯ ಬದಲು ಈ ಮಾರ್ಗದ ಮೂಲಕ ತೈಲ ಆಮದು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ಪ್ರತಿದಿನ ಸುಮಾರು 2.5ರಿಂದ 2.7 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನ ಹರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ತಾ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಈ ಮಾರ್ಗ ಮುಚ್ಚಿರೋದ್ರಿಂದ ಪರ್ಯಾಯ ಮಾರ್ಗದಲ್ಲಿ ಇಷ್ಟೊಂದು ಪ್ರಮಾಣದ ತೈಲವನ್ನ ಆಮದು ಮಾಡಿಕೊಳ್ಳೋದು ಕಷ್ಟವಾಗಿದೆ. ಹಾಗ ನೋಡ್ಲಿಕ್ಕೆ ಹೋದ್ರೆ ಭಾರತ ಯನ್ಬು ಬಂದರ್ನ ಮೂಲಕ ಇಲ್ಲಿವರೆಗೆ ಯಾವುದೇ ರೀತಿಯ ತೈಲವನ್ನ ಆಮದು ಮಾಡಿಕೊಳ್ತಾ ಇರಲಿಲ್ಲ. ಆದರೆ ಈಗ ಅನಿವಾರ್ಯವಾಗಿ ಯನ್ಬು ಬಂದರ್ನಿಂದ ಕೆಂಪು ಸಮುದ್ರದ ಮಾರ್ಗವಾಗಿ ತೈಲ ಸಾಗಣೆ ಮಾಡಲೇಬೇಕಾಗಿದೆ. ಮುಂದಿನ ತಿಂಗಳಲ್ಲಿ 4.2 ಮಿಲಿಯನ್ ಬ್ಯಾರಲ್ ತೈಲವನ್ನ ಈ ಮಾರ್ಗದ ಮೂಲಕ ತರೋದಕ್ಕೆ ಭಾರತ ಈಗಾಗಲೇ ಡಿಸೈಡ್ ಮಾಡಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಮಾರ್ಗದ ಮೂಲಕ ನಾವು ತರ್ತಾ ಇರೋದು ಸೌದಿ ಅರೇಬಿಯಾದಿಂದ ಬರ್ತಾ ಇರುವ ತೈಲವನ್ನ. ಕುವೈತ್ನಿಂದ ಬರುವ ತೈಲವನ್ನ ಕೂಡ ಈ ಮಾರ್ಗದ ಮೂಲಕ ತರಬಹುದು. ಇದು ಹತ್ತಿರದ ಪರ್ಯಾಯ ಮಾರ್ಗ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹಿಂದೆ ಭಾರತಕ್ಕೆ ಹೋಗುವ ಹೆಚ್ಚಿನ ಕಚ್ಚಾ ತೈಲ ಸೌದಿ ಅರೇಬಿಯಾದ ಪೂರ್ವ ಕರಾವಳಿ ಬಂದರುಗಳಿಂದ ಲೋಡ್ ಆಗ್ತಾ ಇತ್ತು. ಈಗ ಅದು ಯನ್ಬು ಬಂದರಿಗೆ ಶಿಫ್ಟ್ ಆಗಿದೆ. ಜೊತೆಗೆ ಭಾರತ ಪಶ್ಚಿಮ ಆಫ್ರಿಕಾದಿಂದ ಕೂಡ ತೈಲ ಖರೀದಿ ಮಾಡೋದಕ್ಕೆ ಶುರು ಮಾಡಿದೆ. ಈ ತೈಲ ಕೂಡ ಇದೇ ಕೆಂಪು ಸಮುದ್ರದ ಮಾರ್ಗದ ಮೂಲಕ ಭಾರತಕ್ಕೆ ಬರ್ತಾ ಇದೆ.
ಇನ್ನು UAEಯಿಂದ ಬರುವ ತೈಲವನ್ನ ಫುಜೈರಾ ಬಂದರ್ನ ಮೂಲಕ ಸಾಗಣೆ ಮಾಡಲಾಗ್ತಾ ಇದೆ. ಒಂದು ವರದಿ ಪ್ರಕಾರ ಮಾರ್ಚ್ ತಿಂಗಳವರೆಗೆ UAEಯಿಂದ ಭಾರತಕ್ಕೆ 4.3 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಕಳಿಸಲಾಗಿದೆ. ಫೆಬ್ರವರಿ ತಿಂಗಳಲ್ಲಿ ಇದರ ಪ್ರಮಾಣ 5.3 ಮಿಲಿಯನ್ ಬ್ಯಾರಲ್ ಆಗಿತ್ತು. ಅಂದರೆ ಇದರಲ್ಲಿ ಪೂರೈಕೆ ಕಡಿಮೆ ಆಗಿರೋದು ಗೊತ್ತಾಗುತ್ತೆ. ಈ ಮಾರ್ಗದಲ್ಲಿ ಒಂದು ಸಮಸ್ಯೆ ಇದೆ. ಫುಜೈರಾ ಹರ್ಮುಜ್ ಜಲಸಂಧಿಗೆ ಸ್ವಲ್ಪ ಹತ್ತಿರದಲ್ಲಿದೆ. ಹೀಗಾಗಿ ಈ ಮಾರ್ಗ ಸಂಪೂರ್ಣವಾಗಿ ಸೇಫ್ ಅಲ್ಲ. ಇನ್ನು ಭಾರತ 20 VLGC ಹಡಗುಗಳನ್ನು ಈಗಾಗಲೇ ಬುಕ್ ಮಾಡಿದೆ. ಇಲ್ಲಿ VLGC ಅಂದರೆ ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ಸ್ ಅಂತ ಅರ್ಥ. ಈ ಹಡಗುಗಳು ಸುಮಾರು 10 ಲಕ್ಷ ಟನ್ ಗ್ಯಾಸ್ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಸದ್ಯಕ್ಕೆ ನಮ್ಮ ದೇಶದಲ್ಲಿರುವ ಗ್ಯಾಸ್ ಸಮಸ್ಯೆಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈ ವಿಚಾರದಲ್ಲಿ ಭಾರತ ಪರ್ಯಾಯ ಮಾರ್ಗವನ್ನು ನೋಡಿದೆ. ಅಮೆರಿಕದಿಂದ ಗ್ಯಾಸ್ ತರಿಸಿಕೊಳ್ಳೋದಕ್ಕೆ ಭಾರತ ಪ್ಲಾನ್ ಮಾಡಿದೆ. ಇಲ್ಲಿಂದ ಗ್ಯಾಸ್ ಕೂಡ ಈ 2 ಬಂದರ್ನ ಮೂಲಕ ಬಂದು ಮುಂದೆ ಭಾರತಕ್ಕೆ ಬರಲಿದೆ. ಭಾರತ ಇಲ್ಲಿ ಪರ್ಯಾಯ ಮಾರ್ಗಗಳಲ್ಲಿ ತೈಲ ಹಾಗೂ ಗ್ಯಾಸ್ ಅನ್ನ ತರುವ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಹರ್ಮುಜ್ ಜಲಸಂಧಿ ಮೂಲಕ ಬರ್ತಾ ಇದ್ದ ತೈಲದ ಪ್ರಮಾಣಕ್ಕೆ ಹೋಲಿಸಿದ್ರೆ ಈ ಮಾರ್ಗದ ಮೂಲಕ ಬರ್ತಾ ಇರುವ ತೈಲದ ಪ್ರಮಾಣ ತುಂಬಾನೇ ಕಡಿಮೆ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಪರ್ಯಾಯ ಮಾರ್ಗಗಳು ಭಾರತಕ್ಕೆ ಸಹಕಾರಿಯಾಗಿದ್ರೂ ಕೂಡ ಲಾಂಗ್ ಟರ್ಮ್ನಲ್ಲಿ ಭಾರತಕ್ಕೆ ಸಂಕಷ್ಟ ಎದುರಾಗಬಹುದು. ಭಾರತಕ್ಕೆ ಬೇಕಾದಷ್ಟು ತೈಲ ಇಲ್ಲಿಂದ ತರಿಸಿಕೊಳ್ಳೋದು ಕಷ್ಟ. ಈಗಾಗಲೇ ಮಧ್ಯಪ್ರಾಚ್ಯದಿಂದ ಪ್ರತಿದಿನ ಬರ್ತಾ ಇದ್ದ 5 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲದ ಸರಬರಾಜು ನಿಂತಿದೆ. ಇದರ ಪ್ರಮಾಣ ಮುಂದಿನ ದಿನಗಳಲ್ಲಿ 8 ಮಿಲಿಯನ್ ಬ್ಯಾರಲ್ಗೆ ಏರಿಕೆಯಾಗಬಹುದು. ಹಡಗುಗಳು ಕೂಡ ಈ ಮಾರ್ಗದಲ್ಲಿ ಬರೋದಕ್ಕೆ ರೆಡಿ ಇಲ್ಲ. ಒಂದು ವರದಿಯ ಪ್ರಕಾರ ಫೆಬ್ರವರಿ ಅಂತ್ಯದವರೆಗೆ ಸುಮಾರು 91 ಹಡಗುಗಳು ಹರ್ಮುಜ್ ಜಲಸಂಧಿಯ ಮೂಲಕ ಬರ್ತಾ ಇದ್ವು. ಅದರ ಸಂಖ್ಯೆ ಇವತ್ತಿಗೆ 4 ಹಡಗುಗಳಿಗೆ ಇಳಿದಿದೆ. ಅದರಲ್ಲೂ ಭಾರತಕ್ಕೆ ಇರಾನ್ ಪರ್ಮಿಷನ್ ಕೊಟ್ಟಿರೋದ್ರಿಂದ ಭಾರತದ 2 ಹಡಗುಗಳು ಪಾಸ್ ಆಗಿ ಬಂದಿದ್ದಾವೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಆಗಿದೆ ನೋಡಿ. ಇನ್ನು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಈ ಪರ್ಯಾಯ ಮಾರ್ಗದತ್ತ ನೋಡುತ್ತಿದ್ದಂತೆ ಪರ್ಯಾಯ ಮಾರ್ಗದ ಮೇಲೆ ಕೂಡ ಇರಾನ್ ಕಣ್ಣಿಡೋದಕ್ಕೆ ಮುಂದಾಗಿದೆ. ಅದರಲ್ಲೂ ಎನ್ಬು ಬಂದರ್ನ ಮೂಲಕ ಕೆಂಪು ಸಮುದ್ರವನ್ನ ದಾಟಿ ಬರುವ ಬಾಬ್ ಅಲ್ ಮುಂದೇಬ್ ಜಲಸಂಧಿಯ ಮೇಲೆ ಕಂಟ್ರೋಲ್ ಸಾಧಿಸುವುದಕ್ಕೆ ಮುಂದಿನ ದಿನಗಳಲ್ಲಿ ಇರಾನ್ ಮುಂದಾಗುವ ಸಾಧ್ಯತೆ ಇದೆ. ಇದನ್ನ ಕೆಂಪು ಸಮುದ್ರದ ಪ್ರವೇಶ ದ್ವಾರ ಅಂತಾಲೆ ಕರೀತಾರೆ. ಈ ಜಲಸಂಧಿಯ ಮೂಲಕ ವರ್ಷಕ್ಕೆ ಸುಮಾರು 20,000ಕ್ಕೂ ಹೆಚ್ಚು ಹಡಗುಗಳು ಸಂಚರಿಸುತ್ತವೆ. ಪ್ರತಿದಿನ ಲಕ್ಷಾಂತರ ಬ್ಯಾರಲ್ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಇದೇ ಮಾರ್ಗದ ಮೂಲಕ ಸಾಗುತ್ತವೆ. ಜಾಗತಿಕ ಸಮುದ್ರ ತೈಲ ವ್ಯಾಪಾರದ ಸುಮಾರು 9% ಈ ಜಲಸಂಧಿಯ ಮೂಲಕವೇ ನಡೆಯುತ್ತದೆ. ಅದರಲ್ಲೂ ಗಲ್ಫ್ ರಾಷ್ಟ್ರಗಳು ಯುರೋಪ್ ಮತ್ತು ಇತರೆ ಮಾರುಕಟ್ಟೆಗಳಿಗೆ ತೈಲ ರಫ್ತು ಮಾಡಲು ಈ ಮಾರ್ಗವನ್ನ ಬಳಸುತ್ತವೆ. ಒಂದು ವೇಳೆ ಈ ಜಲಸಂಧಿಯ ಮೇಲೂ ಇರಾನ್ ಹಿಡಿತ ಸಾಧಿಸಿದ್ರೆ ಯುರೋಪ್ ದೇಶಗಳಿಗೆ ಹೋಗುವ ಸಮುದ್ರ ಮಾರ್ಗವೇ ಮುಚ್ಚೋಗುತ್ತೆ. ಅಲ್ಲಿಗೆ ಯುರೋಪ್ ದೇಶಗಳು ಕೂಡ ಪರ್ಯಾಯ ಮಾರ್ಗವನ್ನ ಹುಡುಕಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಇದೆಲ್ಲ ಸರಿಯಪ್ಪ. ಹರ್ಮುಜ್ ಜಲಸಂಧಿ ಆದರೆ ಇರಾನ್ಗೆ ಹತ್ತಿರದಲ್ಲಿದೆ. ಈ ಜಲಸಂಧಿ ಇರಾನ್ನಿಂದ ತುಂಬಾನೇ ದೂರದಲ್ಲಿದೆಯಲ್ಲ. ಇರಾನ್ ಇಲ್ಲಿ ಯಾವ ರೀತಿ ದಾಳಿ ಮಾಡುತ್ತೆ ಅಂತ ಕೇಳಿದ್ರೆ ಉತ್ತರ ಹೌತಿಗಳು. ಇರಾನ್ ಸಾಕಿರುವ ಬಂಡುಕೋರರ ಗುಂಪಿದು. ಹೌತಿಗಳು ಯಮನ್ನಲ್ಲಿ ನೆಲೆಸಿದ್ದಾರೆ. ಅದರಲ್ಲೂ ಈ ಜಲಸಂಧಿಯ ಭಾಗದಲ್ಲಿ ಹೌತಿಗಳ ಉಪಟಳ ತುಂಬಾನೇ ಇದೆ. ಹೀಗಾಗಿ ಇರಾನ್ ಹೌತಿಗಳನ್ನ ಬಳಸಿಕೊಂಡು ಈ ಮಾರ್ಗವನ್ನ ಕೂಡ ಮುಚ್ಚಿಸುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಸದ್ಯಕ್ಕೆ ಭಾರತ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡಿದೆ. ಆದರೆ ಯುದ್ಧ ಇದೇ ರೀತಿ ಮುಂದುವರೆದರೆ ಭಾರತದ ಮೇಲೆ ಪರಿಣಾಮ ಆಗಿಯೇ ಆಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.